ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕಂತೇಳಿ ಈಗಿನ ಕಾಲದಲ್ಲಿ ಗೊತ್ತೇ ಆಗೋದಿಲ್ಲ. ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ, ನಮ್ಮ ಹಿಂದೆ ಮಾತಾಡೋ ಮಾತು ನಮಗೆ ಗುಣಿ ತೋಡುವಂಥ ಮಾತುಗಳನ್ನು ಮಾತಾಡ್ತಾರೆ. ಆ, ಒಬ್ಬ ಮನುಷ್ಯನಿಗೆ ಶತ್ರುಗಳು ಯಾರು ಗೊತ್ತಾ? ಅವನ ಬೆನ್ನು, ಅವನ ಹೊಟ್ಟೆ. ಅವನ ಬೆನ್ನು ಹಿಂದಿದ್ದವರೇ ಶತ್ರುಗಳು, ಒಡ ಹುಟ್ಟಿದವರೇ ಶತ್ರುಗಳು ಅಂತ ಇದರ ಅರ್ಥ. ಆಮೇಲೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೂಡ ಶತ್ರುಗಳೇ. ಜೀವನ ಹೆಂಗಿದೆಯಲ್ಲ. ಆದರೆ ಇವತ್ತು ನಾನೊಂದು ಒಳ್ಳೆ ಕ್ಲೂ ಕೊಡ್ತೀನಿ ನೋಡಿ. ಎಲ್ಲ ಸಂದರ್ಭಗಳಲ್ಲಿ ನಮಗೆ ಒಳ್ಳೆ ಫ್ರೆಂಡ್ ಯಾರು ಅಂತಂದರೆ, ಆ ಫ್ರೆಂಡ್ ದೇವರು. ದೇವರು ನಂಬಿ ಮೋಸ ಹೋದವರು, ದೇವರು ನಂಬಿ ಹಾಳಾದವರು ಯಾರೂ ಇಲ್ಲ. ಅದಕ್ಕಾಗಿ ದೇವರಿಗೆ ಹೆಚ್ಚಾದ ಪ್ರಾಧಾನ್ಯತೆ ಕೊಡಿ, ದೇವರನ್ನು ಹೆಚ್ಚಾಗಿ ಪ್ರೀತಿಸಿರಿ.